ಬಿಎಸ್ವೈ ನಾಯಕತ್ವ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಈ ನಡುವೆ ದಿಲ್ಲಿಯಲ್ಲಿ ಆ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ನಿಜವಾಗಲೂ ಬಿಎಸ್ವೈ ಅಧಿಕಾರ ಹೋಗುತ್ತಾ? ರಾಜಹುಲಿಗೆ ಟೆನ್ಷನ್ ಕೊಟ್ಟ ಆ ಇಬ್ಬರು ನಾಯಕರು ಯಾರು? ಈ ಬಗ್ಗೆ ಹೇಳ್ತೀವಿ ನೋಡಿ. ಸಂಪುಟ ಕಗ್ಗಂಟು ಒಂದ್ ಕಡೆಯಾದ್ರೆ ಬಿಎಸ್ವೈಗೆ ಮತ್ತೊಂದು ನುಂಗಲಾರದ ತುಪ್ಪವಾಗಿರೋದು ನಾಯಕತ್ವ ಬದಲಾವಣೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಕೇಸರಿ ಕಲಿ ಬಿಎಸ್ವೈಗೆ ಈಗ ಕುರ್ಚಿ ಕಂಟಕ ಎದುರಾಗಿದೆ. ಹಾಗಾಗಿ ಬಿಎಸ್ವೈ 4 ಬಾರಿ ದಿಲ್ಲಿಗೆ ಹೋಗಿದ್ರು ಬರಿಗೈನಲ್ಲೇ ವಾಪಸ್ ಬಂದಿದ್ದಾರೆ. ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸೋ ಸವಾಲಾಗಿಯೇ ಹೈಕಮಾಂಡ್ ಅವರನ್ನ ಈ ರೀತಿ ಬರಿಗೈನಲ್ಲಿ ವಾಪಸ್ ಕಳಿಸಿದೆ ಅನ್ನೋ ಮಾತುಗಳಿವೆ. ಈಗ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಹಾಗೂ ಬಿಎಲ್ ಸಂತೋಷ್ ಇಬ್ರು ದಿಲ್ಲಿಯಲ್ಲಿ ಭೇಟಿಯಾಗಿರೋದು ಈ ಮಾತಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ. ಬಿಎಸ್ವೈ ಬದಲಾಗ್ತಾರೆ ಅನ್ನೋ ಕಾರಣಕ್ಕೆ ಮಂತ್ರಿ ಆಕಾಂಕ್ಷಿಗಳೆಲ್ಲ ಸಂಘದ ಮೊರೆ ಹೋಗ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನೊಂದು ಕಡೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಆಗಾಗ ಭೇಟಿ ಮಾಡ್ತಾ ಇರೋದು ಕೂಡ ಹಲವು ಗುಮಾನಿಗಳನ್ನ ಹುಟ್ಟುಹಾಕಿದೆ. ಬದ್ಧ ವೈರಿಗಳಂತಿದ್ದ ಇಬ್ಬರು ನಾಯಕರು ಈಗ ಬಾಯ್ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಬಿಎಸ್ವೈ ಅಧಿಕಾರಕ್ಕೆ ಆಪತ್ತು ಬಂದ್ರೆ ಕುಮಾರಸ್ವಾಮಿ ಅವರ ಸಪೋರ್ಟ್ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಇಬ್ಬರು ಭೇಟಿ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ. ಒಂದ್ ಕಡೆ ಶತಾಯಗತಾಯ ಹೇಗಾದ್ರೂ ಮಾಡಿ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಒಂದು ಟೀಮ್ ಪ್ರಯತ್ನ ಮಾಡ್ತಾನೆ ಇದೆ. ಹೀಗಾಗಿ ಅಪ್ಪನ ಬೆನ್ನಿಗೆ ವಿಜಯೇಂದ್ರ ನಿಂತಿದ್ದಾರೆ. ಅಪ್ಪನ ಕುರ್ಚಿಯನ್ನ ಉಳಿಸೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಭಿನ್ನಮತವನ್ನ ಶಮನ ಮಾಡೋದು, ಇನ್ನೊಂದು ಕಡೆ ಮುಂದಿನ ಬೈ ಎಲೆಕ್ಷನ್ಗಳ ಮೇಲೆ ಗಮನ ಹರಿಸೋದು ವಿಜಯೇಂದ್ರ ಅವರ ಮೂರು ಮರ್ಮವಾಗಿದೆ. ಇನ್ನು ಕ್ಯಾಬಿನೆಟ್ ಆಪರೇಷನ್ ವಿಚಾರಕ್ಕೆ ಬರೋದಾದ್ರೆ ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೋ ಲಾಬಿ ಮಾಡಿದ್ರೋ ಬಿಜೆಪಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅವರು ಯಾವ ಪಟ್ಟಿ ಫೈನಲ್ ಮಾಡ್ತಾರೋ ಅದೇ ಫೈನಲ್ ಅನ್ನೋ ಮಾತುಗಳು ಬಿಜೆಪಿ ಪಾಳ್ಯದಲ್ಲಿ ಜೋರಾಗಿ ಕೇಳಿ ಬರ್ತಿದೆ.